ಪಕ್ಕದ ಬಿಜೆಪಿ ನಮ್ಮ ಮಹಾರಾಷ್ಟ್ರ ಗವರ್ಮೆಂಟ್ ಅಧ್ಯಕ್ಷರೇ ಉಪಮಂತ್ರಿ ಮಹಾರಾಷ್ಟ್ರಕ್ಕೆ ನಾವೆಂತ ಮಾಡಿದೀಗ ಅಧ್ಯಕ್ಷ ಗವರ್ಮೆಂಟ್ ಅಲ್ಲಿ ಇದಕ್ಕೆ ಸ್ಯಾಲರಿ ಯಾರು ಬಿಜೆಪಿ ಅಧ್ಯಕ್ಷರು ಒಂದು ಸ್ಪೆಷಲ್ ಆಫೀಸರ್ this was followed by list of PMN officers assigned to ministers approved by Chief Minister Devendra Fadnavis. The list included handful of RSS ನೀವು ಸರ್ಕಾರದ ಹಣ ತಗೊಂಡೋಗಿ ನಿಮ್ ಪಾರ್ಟಿ ಕಾರ್ಯಕರ್ತರಿಗೆ ಕೊಟ್ರೆ ಮಾನ್ಯ ಎಷ್ಟು ಸರಿ ಇರ್ತೈತೆ? ವಿರೋಧ ಪಕ್ಷದ ನಾಯಕರು ನಾನ್ ಮಾತಾಡ್ತಾ ಇದ್ದೀನಿ. ಆಗಲ್ಲ ಉತ್ತರ ಕೊಟ್ಬಿಟ್ಟಿದ್ದಾರೆ ಅವರು. ಉತ್ತರ ಕೊಟ್ಟಿದ್ದಾರೆ ಆಗಲ್ಲ. ನಾನು ಉತ್ತರ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಸದುದ್ದೇಶ ಇರೋದು ಸರ್ಕಾರದಲ್ಲಿ ಹಣ ಎಲ್ಲಿಂದ ಬರುತ್ತೆ ಎಲ್ಲರಿಗೂ. ನಾವು ಇಲ್ಲಿ ಇದುವರೆಗೂ 75 ವರ್ಷ ಆದ್ಮೇಲೆ ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ತಾಲೂಕಿಗೆ MLA, ಅದು ಕಾಂಗ್ರೆಸ್ MLA ಇರ್ಬೋದು, JDS MLA ಇರ್ಬೋದು, BJP MLA ಇರ್ಬೋದು, ತಾಲೂಕಿಗೆ MLAನೇ ಸುಪ್ರೀಂ. ನಾವು ಎಲೆಕ್ಟೆಡ್ ಬಾಡಿ, ನಾವು ನಾಮಿನೇಟೆಡ್ ಬಾಡಿ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಟ್ ಆಗಿ ಬಂದಿರೋರು ನಾವು. ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿದ್ದೀರಿ ನಾವು. ಬಿ ಫಾರಂ ತಗೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿ ಬಂದಿರೋರು ನಾವು. ಯಾರೋ ನೀವು ನಾಮಿನೇಟೆಡ್ ಮಾಡೋ ಕೈ ಕೆಳಗಡೆ ಕೂತ್ಕೊಂಡ ಗುಲಾಮರ ನಾವು ಗುಲಾಮರ ಅಲ್ಲ ನಾವು. ಅದಲ್ಲೇ ಗುಲಾಮರ ನಾವು. ಸರ್ವೆಂಟ್, ಕಾಂಗ್ರೆಸ್ ಪಾರ್ಟಿಯ ಸರ್ವೆಂಟ್ಗಳಲ್ಲ ನಾವು. ವಿ ಆರ್ ಎಲೆಕ್ಟೆಡ್. ಡೆಮಾಕ್ರಸಿಯಲ್ಲಿ ಎಲೆಕ್ಟ್ ಆಗಿ ನಾವು ಬಂದಿದ್ದೀರಿ. ಅದರಿಂದ ನೀವು ಶಾಸಕರನ್ನ ಯಾರೋ ಹೊಡೆದ್ರು ಅಂತ ಇಟ್ಕೊಳ್ಳಿ, ಯಾವುದೇ ಪಾರ್ಟಿ ಶಾಸಕರಾಗ್ಲಿ, ಶಾಸಕರ ಮೇಲೆ ಅಲ್ಲೇ ಆಯ್ತು ಅಂತ ಇಟ್ಕೊಳ್ಳಿ, ನೀವು ನಮ್ಮ ಜೊತೆ ಬರಬೇಕು. ನೀವು ನಮ್ಮ ಸುರ್ಪತಿ ಯಾವುದೇ ಪಾರ್ಟಿಯವರಾಗಿ ಇವತ್ತು ನಮಗಾಗ್ತತೆ, ನಾಳೆ ಕಾಂಗ್ರೆಸ್ಗೂ ಆಗ್ತತೆ. ಅವ್ರೇನು ಪರ್ಮನೆಂಟ್ ಗಿರಾಕಿ ಅಂತ ತಿಳ್ಕೊಂಬಿಟ್ಟವ್ರೆ. 3 ವರ್ಷ ಆದ್ಮೇಲೆ ನೀವು ಇರೋದೇ ಇಲ್ಲ. 2028ಕ್ಕೂ ನಾವು ಇರೋದೇ ಇಲ್ಲ. ಯಾರು ಇಲ್ಲೇ ಇಲ್ಲ. 30 ವರ್ಷದಲ್ಲಿ ಯಾರು ರಿಪೀಟೇ ಆಗಿಲ್ಲ. 30 ವರ್ಷದಲ್ಲಿ ಎಲ್ಲ ಬಂದವರೆಲ್ಲ ಹೇಳಿದ್ರು ನಾನೇ 20 ವರ್ಷ 30 ವರ್ಷ ಅಂದ್ರು. ಈಗ ರಿಪೀಟ್ ಆಗುತ್ತೆ. ಯಾರು ರಿಪೀಟ್ ಆಗ್ಲೇ ಇಲ್ಲ. ಎಲ್ಲ 1 ವರ್ಷ 2 ವರ್ಷ 4 ವರ್ಷ ಎಲ್ಲ ಹೊಟ್ಟೋದ್ರು. ಈ CM ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ನಮ್ಗೆ. ಹೊಸ CM ಯಾವಾಗ ಬರ್ತಾರೋ ಗೊತ್ತಿಲ್ಲ. ನಾನು ಹೇಳೋದು ನೋಡಿ, ಅವ್ರಿಗೆ ಇದು ನೀವು ಮೊನ್ನೆ ನಮ್ಮ ಮಾಧ್ಯಮದ ಸ್ನೇಹಿತರೆಲ್ಲರೂ ಎಲ್ಲೂ ಚರ್ಚೆನೇ ಆಗಿಲ್ಲ. ಸರ್ಕಾರದಲ್ಲೂ ಚರ್ಚೆ ಆಗಿದೆ ಅನ್ನೋ ಗೊತ್ತಿಲ್ಲ. ನಮ್ಮ ಮೀಟಿಂಗ್ ಅಲ್ಲೂ ಚರ್ಚೆ ಆಗಿಲ್ಲ. ನಮ್ಮ ಮೀಟಿಂಗ್ ಆದ ತಕ್ಷಣ MLAಗಳೆಲ್ಲ ದುಡ್ಡು ಕೇಳ್ತಾ ಇದ್ದಾರೆ, ಸ್ಯಾಲ್ರಿ ಜಾಸ್ತಿ ಮಾಡಿ, PA ಜಾಸ್ತಿ ಮಾಡಿ ಅಂತೇಳಿ ಪತ್ರಿಕೆ ದೊಡ್ಡ ಹೆಡ್ಲೈನ್ಸ್. ಅವಮಾನ ಅದು ಬರಬಾರ್ದಾಗಿತ್ತು. ಎಲ್ಲಿ ಚರ್ಚೆ ಆಗಿದೆ? ಬಿಲ್ಲೇನ ತರ್ತಾ ಇದ್ದೀರಾ? ಏನು ಬಿಲ್ಲೇನು ತರ್ತಾ ಇಲ್ಲ. ಎಷ್ಟು ದೊಡ್ಡ ಚರ್ಚೆ ಆಯ್ತು. ಜನ ಎಲ್ಲ ಆಯ್ತು. ಈಗ ಸರ್ಕಾರ ಬಡವರು ಇರೋದಕ್ಕೆ ಸರ್ಕಾರ
ಕೊಂಡ ಕಟ್ಟೆಗೊಂಡ ಪ್ರಶ್ನೋತ್ತರ ರಾಮಮೂರ್ತಿ ಸಿಕೆ ಸಿದ್ದು ಪಾಟೀಲ್ ಅಲರಾವ್ ಪಾಟೀಲ್ ಕೂತ್ಕೊಳ್ಳಿ ಮೈಕಲ್ ಕೂತ್ಕೊಳ್ಳಿ ಪ್ರಶ್ನೋತ್ತರ ಅವಧಿ ಆಯ್ತು ನೀವು ಕೂತ್ಕೊಳ್ಳಿ ಆಯ್ತು ಮಾತಾಡಿ ಯಾಕೆ ಹಾಳಾಗ್ತದೆ ಆಯ್ತು ಪ್ರಶ್ನೋತ್ತರ ಅವಧಿಯಲ್ಲಿ ಚರ್ಚೆ ಮಾಡ್ತಾರೆ. ಪಾಟೀಲ್ ಮಾತಾಡಿ ಇದು ಬಹಳ ಅಕ್ಷಮ ಅಪರಾಧ. ಆಯ್ತು ಪ್ರಶ್ನೆ ಕೇಳಿ ಇವರು ಪ್ರಶ್ನೆ ಕೇಳಿ ಅಲಂಪ್ರಭು ಪಾಟೀಲ್ ನಡೆಸ್ತಾರೆ ಅಲಂಪ್ರಭು ಪಾಟೀಲ್ ಪ್ರಶ್ನೆ ಕೇಳಿ ಸರ್ ಪ್ರಶ್ನೋತ್ತರ ಅವಧಿ ಪ್ರಶ್ನೆ ಕೇಳಿ ನೀವು ಪ್ರಶ್ನೆ ಕೇಳೋದು ಉತ್ತರ ಕೇಳೋದು ಆಯ್ತು. 1 ಅವರ್ ಆಯ್ತು ಚರ್ಚೆ ನಮ್ಮ ಸಮಯ ಹಾಳಾಗ್ತದೆ ಆಯ್ತು. ನಮ್ದು ಪ್ರಶ್ನೆ ಇದೆ. ಈಗ ಮಾತಾಡಿ